ಸಾಲುಮರ ತಿಮ್ಮಕ್ಕ ಇಕೋ ಕ್ಲಬ್ ಅನ್ನ ಇವತ್ತು ಅತ್ಯಂತ ಖುಷಿಯಾಗಿ ನಾವೆಲ್ಲರೂ ಭಾಗವಹಿಸಿದ್ವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಈಗಾಗಲೇ ಸಜ್ಜನ್ ಸರ್ ಅವರು ಪರಿಸರ ಕುರಿತು ಹಲವಾರು ವಿಷಯಗಳನ್ನು ನಿಮಗೆ ಹೇಳಿದ್ರು. ಈಗ ಆ ಸಾಲುಮರ ತಿಮ್ಮಕ್ಕ ಅವರನ್ನೇ ನಾವು ಯಾಕೆ ಇದು ಮಾಡ್ಕೊಂಡಿವಿ ಅಂತಂದ್ರೆ ಅವರು ನಮಗೆಲ್ಲರೂ ಒಂದು ಮಾದರಿ, ಹೌದಾ? ನಾವು ಕೂಡ ಅವರು ಹಾಕಿಕೊಟ್ಟಂತ ಕೆಲವೊಂದಷ್ಟು ಮಾರ್ಗದರ್ಶನ ಮೇಲೆ ನಾವು ನಡಿಬೇಕು. ಈ ಇಕೋ ಕ್ಲಬ್ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಮಕ್ಕಳಿಗೆ ಅಂದ್ರೆ ನಿಮಗೆ ಆಮೇಲೆ ನಮಗೂ ಕೂಡ ಪರಿಸರ ಜಾಗೃತಿ ಇರಬೇಕು. ಈಗ ಜಾಗತೀಕರಣದ ಈ ಒಂದು ಕಾಲದಲ್ಲಿ ಹಲವಾರು ಸಮಸ್ಯೆಗಳಾಗ್ತಾ ಇದಾವೆ, ಹೌದಾ? ಮಳೆ ಬರ್ತಾ ಇಲ್ಲ, ಬಿಸಿಲು ಜಾಸ್ತಿ ಆಗ್ತಾ ಇದೆ, ಕೆಲವು ಕಡೆ ವರ್ಷಗಟ್ಟಲೆ ಮಳೆನೇ ಬರೋದಿಲ್ಲ, ಪ್ರವಾಹ ಆಗ್ತಾ ಇದೆ. ಅದಕ್ಕೆಲ್ಲ ಯಾಕೆ ಕಾರಣ ಅಂತಂದ್ರೆ ಪರಿಸರದ ಅಸಮತೋಲನ ಕಾರಣ. ನಾವು ಸರಿಯಾಗಿ ಗಿಡಗಳನ್ನ ಪರಿಸರನ ಬೆಳೆಸಿದ್ರೆ ಮಾತ್ರ ಅದೇನಾಗ್ತಪ್ಪ ಅಂತಂದ್ರೆ ಮಳೆ ಬರ್ತದ, ಹೌದಾ? ನಾವು ಕೇವಲ ಒಂದು ಗಿಡಗಳನ್ನ ಬೆಳೆಸಿದ್ರ ಅದರಿಂದ ಎಷ್ಟು ಉಪಯೋಗ ಆಗ್ತದೆ ಅಂತ ಸರ್ ಹೇಳಿದ್ರು. ಅಲ್ಲೇ ಹಲವಾರು ಪಕ್ಷಿಗಳು ಬರ್ತಾವ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ನಮ್ಗ. ಸರ್ ಹೇಳ್ದಂಗೆ ನಾವು ಕೂಡ ಸಣ್ಣವರಿದ್ದಾಗ ನಾವು ಕೆಲವೊಂದಿಷ್ಟು ನಮ್ಮ ಮನೆಗೆ ಹೋದಾಗ ಆ ಸಣ್ಣವರಿದ್ದಾಗ ನಾವೇನ್ ಆಡ್ತೀವಲ್ಲ ಆ ಗಿಡ ಹತ್ರ ಹೋದ್ರ ನಮ್ಗೆ ಹಲವಾರು ನೆನಪುಗಳು ಬರ್ತಾವ. ನಮ್ಮ ಒಂದು ಬಾಲ್ಯದ ಜೀವನ ನೆನಪಾಗತ್ತ. ಹಾಗೆ ನೀವು ಕೂಡ ದೊಡ್ಡವರಾದಾಗ ಸರ್ ಹೇಳ್ದಂಗೆ ನಾ ಈ ಗಿಡ ಬೆಳೆಸಿದೆ, ನಾ ಈ ಗಿಡನ ನಾನು ರಕ್ಷಣೆ ಮಾಡಿದ್ದೆ ಅಂತ ಹೇಳಿ ನಿಮ್ಗದು ಆನಂದ ಸಿಗುತ್ತೆ. ಆನಂದ ಕೇವಲ ಮನಸ್ಸಿಗಲ್ಲ ಅಷ್ಟೇ ಅಲ್ಲ, ಈ ಕಿವಿಗಳಿಗೂ ಆನಂದ ಇರುತ್ತೆ, ಈ ಕಣ್ಣಿಗಳಿಗೂ ಆನಂದ ಇರುತ್ತೆ. ನೋಡ್ರಿ ಪ್ರಕೃತಿನ ನೋಡ್ರಿ, ಆ ಪ್ರಕೃತಿನ ನೋಡಿದ್ರ ನಮ್ ಕಣ್ಣಿಗಳಿಗೆ ಆನಂದ ಸಿಗುತ್ತಿಲ್ಲ, ಹೌದಾ? ಆ ಮನೆ ಪ್ರವಾಸಕ್ಕೆ ಹೋಗಿದ್ದೀವಿ, ಪ್ರವಾಸಕ್ಕೆ ಹೋದಾಗ ಆ ಪರಿಸರ ನೋಡಿದ್ರ ನೀವು ನೋಡಿ ಹೆಂಗಾದ್ರಿ, ಹೆಂಗಿತ್ತು ಗಿಡಗಳು. ಆ ಗಿಡಗಳು ಯಾವ ತರ ಇದ್ವು ಅಂದ್ರ 4-5 ಜನ ಕೂಡಿ ನಾವು ಹಿಂಗ್ ಕೈ ಹಿಡಿದ್ರು ಅದರ ರೆಂಬೆ ಅದರ ಕಾಂಡ ದೊಡ್ಡದಿತ್ತು. ಅದ್ರ ಪ್ರಕೃತಿ ಅಷ್ಟು ಪ್ರಕೃತಿವಾಗಿ ಬೆಳೆದಿದ್ರು. ಆಮೇಲೆ ಹನುಮಾಪುರದಲ್ಲಿ ಹೆಂಗಿತ್ತು ಗಿಡ, ಸುಮಾರು ಒಂದು ಅರ್ಧ ಎಕರೆ ಅಷ್ಟು ಇರ್ತದ ಗಿಡ. ಅದನ್ನ ನೋಡಿ ನಮ್ಗೆ ಸಂತೋಷ ಆಗ್ತಿರೋ ಎಷ್ಟು ನಮ್ಮ ಕಣ್ಣನ್ನ ನೋಡಿ ಕಣ್ಣಿಗೂ ಕೂಡ ಸಂತೋಷ ಸಿಗುತ್ತೆ ಆ ಗಿಡಗಳನ್ನ ನೋಡಿ. ಅದಕ್ಕೋಸ್ಕರ ಈ ಇಕೋ ಕ್ಲಬ್ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರ ಇಲ್ಲಿ ನೋಡ್ರಿ, ನೀವು ನಾವ್ ಹೇಳ್ದಂಗೆ ದಿನಾಲು ಸ್ವಚ್ಛತೆಯನ್ನ ಮಾಡ್ಬೇಕು, ಪ್ಲಾಸ್ಟಿಕ್ ಮುಕ್ತ ಮಾಡ್ಬೇಕು. ನಾವು ನಮ್ಮ ಶಾಲೆಯಲ್ಲಿ ಒಟ್ಟ ಪ್ಲಾಸ್ಟಿಕ್ ಇರಬಾರ್ದು, ಅದನ್ನ ಸರಿಯಾಗಿ ನಾವು ನಿರ್ವಹಣೆ ಮಾಡ್ಬೇಕು. ಆಮೇಲೆ ಗಿಡಗಳ ರಕ್ಷಣೆ, ಆಮೇಲೆ ಪ್ರತಿ ವಾರ ನಾವು 2 ಸಲ ನೀರ್ ಹಾಕ್ತಿವಲ್ಲ. ಈಗ ನಿಮ್ಗೆಲ್ಲ ನಾವು ಅಧ್ಯಕ್ಷರು ಮಾಡ್ತೀವಿ, ಎಲ್ಲಾ ಸದಸ್ಯರು ನೀವು ಇಕೋ ಕ್ಲಬ್ ನ ಸದಸ್ಯರು ನೀವು. ನಿಮ್ಗೆ ಪ್ರತಿಯೊಬ್ಬರಿಗೆ 3 ಜನಕ್ಕೆ ಒಂದು ಗಿಡ ಕೊಡ್ತೀವಿ ನಾವು. ನಿಮ್ಗ 3 ಮೆಂಬರ್ಗಳಿಗೆ ಒಂದು ಗಿಡ ಕೊಡ್ತೀವಿ. ಆ ಗಿಡಗಳನ್ನ ನೀವು ಪಾಲನೆ ಮಾಡ್ಬೇಕು, ಪೋಷಣೆ ಮಾಡ್ಬೇಕು. ಇದು ಸರಿಯಾಗಿ ನೀರ್ ಆಯ್ತೋ ಇಲ್ಲೋ ಅಂತೇಳಿ ಈ ಗಿಡ ಕೊಟ್ಟಿ ಅಂತ ತಿಳ್ಕೊರಿ, ಈ ಗಿಡ ಅಷ್ಟೊಂದ ಅಂತೇಳಿ ಮತ್ತೆ ಅದನ್ನ ತುಳಿಯಂಗಿಲ್ಲ, ಅವಂದೋದ ಅಂತ ಹೇಳಿ ಹಂಗಲ್ಲ. ನಿಮ್ದು ನನ್ ಗಿಡ ಅಂತ ಹೇಳಿ ಬೆಳೆಸೋದ ಮಾಡೋಂಗಿಲ್ಲ. ನಿಮ್ ಜವಾಬ್ದಾರಿ ಅದು, ಹೌದಾ? ಎಲ್ಲ ಗಿಡ ನಮ್ಮ. ನಿಮ್ಗೆ ಯಾಕೆ ಕೊಟ್ಟಿವಪ್ಪ ಅಂತಂದ್ರ ಅದ್ ಸ್ವಲ್ಪ ನೀವು ಅದ್ರ ಬಗ್ಗೆ ಕೇಳ್ಕೊಂತೀರಿ, ಆ ಗಿಡದ ಸದಸ್ಯರು ಅವ್ರು ಕೇಳ್ಕೊಂಡ್ರಂತಾರ. ಎಲ್ಲಾರು ಕೂಡ ಒಟ್ಟಾರೆ ಮಾಡೋದು ಇದನ್ನ. ಅಂದ್ರ ನಿಮ್ಮ ಟೀಮ್ದವ್ರು ನಾಳೆ ಹೇಳ್ಬೋದು, ಸರ್ ನಮ್ ಟೀಮ್ದವ್ರು ಬೆಳೆಸಿ ನೋಡ್ರಿ ಅಂತ ಹೇಳಿ, ಹೌದಾ? ಅದ ನಿಮ್ ಬಹುಮಾನ ಇರುತ್ತೆ ಲಾಸ್ಟಿಗೆ. ಯಾವ ಗಿಡ ಚಲೋ ಬೆಳೆದಿಲ್ಲ ಅವ್ರಿಗೆ ಚಲೋತ್ತಾಗಿ ನಾವು ಬಹುಮಾನ ಕೊಡ್ತೀವಿ. ಅದಕ್ಕೋಸ್ಕರ ನೀವು ವಾರಕ್ಕೆ 2 ಸಲ ಅಥವಾ 3 ಸಲ ಗಿಡಕ್ಕೆ ನೀರ್ ಬಿಡ್ಬೇಕು, ಆ ಸ್ವಚ್ಛತೆ ಮಾಡ್ಬೇಕು. ಇವೆಲ್ಲ ಶಿಕ್ಷಕರು ಹೇಳ್ಕೊಟ್ಟಂತ ಕೆಲಸ ಮಾಡ್ಬೇಕು. ಒಟ್ಟಾರೆ ನಮ್ಮ ಶಾಲೆಯನ್ನ ಶುದ್ಧವಾಗಿ ಸ್ವಚ್ಛವಾಗಿ ಇಟ್ಟು ಸೂಕ್ತ ಒಂದು ಒಳ್ಳೆಯ ಪರಿಸರನ ಮಾಡಿ ಇಡೀ ನಮ್ಮ ಕ್ಲಸ್ಟರ್ಗೆ ಬಡವಾಡ ಶಾಲೆ ಒಂದು ಉತ್ತಮವಾದ ಪರಿಸರವನ್ನು ಹೊಂದಿದ ಒಂದು ಶಾಲೆ ಹೇಳಿ ಮಾದರಿ ಶಾಲೆಯನ್ನಾಗಿ ನಾವು ಮಾಡಿ ಹೆಸರು ಗಳಿಸೋಣ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಮುಖ್ಯ ಗುರುಗಳಿಗೆ ಧನ್ಯವಾದ ಹೇಳ್ತಾ ನನ್ನ